ಇನ್ನು 4ನೆಯ ಮನ್ವಂತರ ತಾಪಸ. ಕೆಲವು ಕಡೆಗೆ ಹರಿವಂಶದಲ್ಲಿ, ವಿಷ್ಣು ರಹಸ್ಯದಲ್ಲಿ, ಮಾರ್ಕಾಂಡೇಯ ಪುರಾಣದಲ್ಲಿ ಈ ಮನುವನ್ನು ತಾಮಸ ಎಂಬುದಾಗಿ ಕರೆದದ್ದುಂಟು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಶ್ರೀಮದ್ಭಾಗವತದ ವ್ಯಾಖ್ಯಾನದಲ್ಲಿ ಆ ಎಲ್ಲ ಪ್ರಮಾಣ ವಚನಗಳ ಉದಾಹರಣೆಯನ್ನು ಮಾಡಿ ತಾಮಸ ಎಂಬ ಹೆಸರು ಉಂಟು, ಆ ಒಂದು ವ್ಯುತ್ಪತ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ. ದೇವರಲ್ಲಿ ತಮೋಗುಣ ಇದೆ ಅಂತನ್ನುವ ಅರ್ಥದಲ್ಲ, ತಾಯಿ ತಾಮಸ ಯೋನಿಯನ್ನು ಹೊಂದಿದಾಗ ಅವಳಲ್ಲಿ ಅವತಾರ ಮಾಡಿದವ ಅನ್ನುವುದಕ್ಕಾಗಿ ಇವನಿಗೆ ತಾಮಸ. ಜಗತ್ತಿನಲ್ಲಿ ತಮಸ್ಸು ಕವಿದಾಗ ಅದರ ಪರಿಹಾರಕ್ಕಾಗಿ ಅವತಾರ ಮಾಡಿದವ ಇವನು ತಾಮಸ. ಇವನಿಗೆ ತಮಸ್ಸಿಲ್ಲ, ತಮಸ್ಸಿನಿಂದ ಆವೃತವಾದಾಗ ಅದರ ಪರಿಹಾರಕ್ಕೋಸುಗ ಅವತಾರ ಮಾಡಿದವನಾದದ್ದರಿಂದ ಇವನು ತಾಮಸ. ಆದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾತ್ರ ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಹರಿಸ್ತಾಪಸನಾಮಾಸೌ ಜಾತಸ್ತಪಸಿ ವೈ ಮನು ಗಜೇಂದ್ರಂ ಮೋಚಯಾಮಾಸ ಸಸರ್ಜ ಚ ಜಗದ್ವಿಭು ಅಂತ ಮತ್ಸ್ಯಪುರಾಣದ ವಚನವನ್ನು ಕೊಟ್ಟು ಶ್ರೀಮದಾಚಾರ್ಯರು ತಾಪಸ ಎಂಬ ಹೆಸರನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರಿಯವ್ರತ ವಿಶೇಷವಾಗಿ ತಪಸ್ಸು ಮಾಡುತ್ತಾ ಇರುವಾಗ ಅವನ ತಪಸ್ಸಿಗೆ ಮೆಚ್ಚಿ ಒಲಿದು ಇಳಿದು ಬಂದವನಾದದ್ದರಿಂದ ಇವನಿಗೆ ತಾಪಸ ಅಂತ. ತಂದೆ ಪ್ರಿಯವ್ರತ ತಪಸ್ಸು ಮಾಡಿದಾಗ ಅವನ ತಪಸ್ಸಿಗೆ ಒಲಿದು ಬಂದದ್ದಕ್ಕೋಸ್ಕರ ಇವನಿಗೆ ತಾಪಸಮನು ಎಂಬ ಹೆಸರು. ಹಾಗಾದರೆ ತಾಮಸ ಎಂಬ ಹೆಸರಿದೆ ಕೆಲವು ಪುರಾಣಗಳಲ್ಲಿ, ಹರಿವಂಶದಲ್ಲಿಯೂ ಸೇರಿದಂತೆ. ಭಾಗವತದಲ್ಲಿ ತಾಪಸ ಅಂತ ಇದೆ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಪಸ್ಸು ಮಾಡಿದಾಗ ಅವತಾರ ಮಾಡಿದ್ದರಿಂದ ಇವನು ತಾಪಸ ಅಂತ ಹೇಳ್ತಾರೆ. ಆದರೆ ಇನ್ನುಳಿದ ಕಡೆಗೆ ಹೇಳಿದ ತಾಮಸ ಅನ್ನುವುದರ ಬಗ್ಗೆ ಆಚಾರ್ಯರು ಯಾಕೆ ಹೇಳಲಿಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಸತ್ಯಧರ್ಮ ತೀರ್ಥರು ಉತ್ತರ ಕೊಡ್ತಾರೆ. ಭಗವಂತನಲ್ಲಿ ಗುಣಗಳ ಉಪಾಸನೆಯನ್ನು ಮಾಡಬೇಕು. ತಾಮಸ ಅಂತ ಹೇಳಿದಾಗ ಸಾಮಾನ್ಯ ಜನರಿಗೆ ಇದೇನಿದು ತಾಮಸ, ಹಾಗಾದರೆ ದೇವರಲ್ಲಿ ತಮೋಗುಣವಿದೆಯೋ ಎಂಬ ಭ್ರಾಂತಿ ಬಂದೀತು ಅಂತನ್ನುವುದಕ್ಕೋಸ್ಕರ ತಲೆ ಕೆಡಿಸಿಕೊಳ್ಳುವುದು ಬೇಡ, ಅದನ್ನು ಹಾಗೇ ಇಡಿ. ತಾಪಸ ಎಂಬುದಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಿ ತಪಸ್ಸು ಮಾಡಿದಾಗ ಪ್ರಾದುರ್ಭೂತ ಅಂತ ಅದು ನಿಮಗೆ ಸುಲಭವಾಗಿ ಗೋಚರವಾಗುವಂತಹದ್ದು. ಪ್ರಾಜ್ಞರು ಬೇರೆ ಪುರಾಣಗಳಲ್ಲಿ ಬಂದಂತಹ ತಾಮಸ ಅನ್ನುವುದಕ್ಕೂ ದೇವರ ದೋಷ ಅಲ್ಲ, ಅದು ಜಗತ್ತಿನೊಳಗಿನ ತಮಸ್ಸನ್ನು ಪರಿಹಾರ ಮಾಡುವುದಕ್ಕಾಗಿ ಅವತಾರ ಮಾಡಿದವ ಎಂಬುದಾಗಿ ತಿಳಿದು ಪ್ರಾಜ್ಞರು, ವಿಜ್ಞರು, ಸುಜ್ಞರು ಉಪಾಸನೆಯನ್ನು ಮಾಡಲಿ. ನೀವು ತಾಪಸ ಎಂಬುದಾಗಿ ಸುಲಭ ಉಪಾಸನೆಯನ್ನು ಮಾಡಿ ಅಂತ ಹೇಳುವುದಕ್ಕೋಸ್ಕರ ಒಂದು ನಿರ್ವಚನವನ್ನು ಶ್ರೀಮದಾಚಾರ್ಯರು ತೋರಿಸಿದ್ದಾರೆ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಅಂತಹ ಪ್ರಿಯವ್ರತನ ಮಗನಾಗಿ ಅವತಾರ ಮಾಡಿದಂತಹ ಪರಮಾತ್ಮ ತಾಪಸಮನು. ಈ ಮನ್ವಂತರದಲ್ಲಿ ಋಷಿಗಳು ಯಾರು? ಕಾವ್ಯ, ಋತು, ಅಗ್ನಿ, ಜನ್ಯು, ಧಾತ, ಕಪೀವಾನ್, ಅಕಪೀವಾನ್ ಎಂಬ ಋಷಿಗಳು. ಭಾಗವತ ಹೇಳುತ್ತೆ ಜ್ಯೋತಿರ್ಧಾಮಾದಯ ಅಂತ. ಹೆಸರು ಎಲ್ಲ ಉದಾಹರಿಸೋದಿಲ್ಲ, ಜ್ಯೋತಿರ್ಧಾಮಾದಿ ಋಷಿಗಳು ಅಂತ. ಹರಿವಂಶ ಮಾತ್ರ 7 ಜನರ ಹೆಸರನ್ನು ಹೇಳುತ್ತದೆ. ಈ ಮನ್ವಂತರದ ದೇವತೆಗಳ ಹೆಸರೇನು ಅಂತ. ಈ ಮನ್ವಂತರದ ದೇವತೆಗಳ ಹೆಸರು ಸತ್ಯಾಹ ಅಂತ. ಹಿಂದಿನ ಮನ್ವಂತರದೊಳಗೂ ಭಾಗವತದ ಪ್ರಕಾರ ಸತ್ಯ ಎಂಬ ಹೆಸರಿನ ದೇವತೆಗಳಿದ್ದಾರೆ, ಹರಿವಂಶದ ಪ್ರಕಾರ ಭಾನು ಎಂಬ ಹೆಸರಿನ ದೇವತೆಗಳಿದ್ದರು. ಹರಿವಂಶದ ಪ್ರಕಾರ ತಾಪಸ ಮನ್ವಂತರದೊಳಗಿರುವ ದೇವತೆಗಳ ಹೆಸರು ಸತ್ಯ. ಭಾಗವತದ ಪ್ರಕಾರ ಮತ್ತೆ 4 ತರಹದ ದೇವತೆಗಳು ಇಲ್ಲಿ: ಸತ್ಯಕ, ಹರಿ, ವೀರ ಅಂತ. ಸತ್ಯಕಾಹ, ಹರಯಃ, ವೀರಾಹ, ವೈಧೃತಯಃ ಅಂತ. ಹೀಗೆ 4 ಗುಂಪಿನ ದೇವತೆಗಳು ತಾಪಸ ಮನ್ವಂತರದಲ್ಲಿದ್ದಾರೆ. ವೈಧೃತಯ ಅಂತ ಕರೆಯುವುದಕ್ಕೆ ಕಾರಣ ಏನು ಅಂದರೆ, ವಿಧೃತಿ ಅಂತ ತಾಯಿಯ ಹೆಸರು, ಅವಳ ಮಕ್ಕಳಾಗಿ ಹುಟ್ಟಿದ್ದರಿಂದ ದೇವತೆಗಳಿಗೆ ವೈಧೃತಿಗಳು ಅಂತ. ಇನ್ನೊಂದು ಕಾರಣವನ್ನು ಹೇಳ್ತಾರೆ.
ಒಂದು ಶಬ್ದಕ್ಕೆ ಒಂದೇ ಅರ್ಥ ಹೇಳಬೇಕು ಅಂತ ಕೆಲವರೆಲ್ಲ ತಿಳಿದಿದ್ದಾರೆ. ಇನ್ನೊಂದು ಅರ್ಥ ಹೇಳಿದರೆ ಯಾವುದಾದರೂ ಒಂದು ಹೇಳಿ, ಎರಡೆರಡೆ ಯಾಕೆ ಅಂತ ತಲೆ ಕೆಡಿಸಿಕೊಳ್ತಾರೆ. ಪುರಾಣಗಳಲ್ಲಿ, ಇತಿಹಾಸಗಳಲ್ಲೇನೆ ಒಂದೊಂದು ಶಬ್ದಗಳಿಗೆ ಅನೇಕ ಅರ್ಥಗಳನ್ನು ಹೇಳುವುದುಂಟು. ದೇವರ ಮಹಿಮೆಯನ್ನು ಕೊಂಡಾಡುವ ಶಬ್ದಗಳಿಗೆ ಅನೇಕ ಅರ್ಥಗಳನ್ನು ಹೇಳುವುದು ಮಾತ್ರ ಅಲ್ಲ, ಐತಿಹಾಸಿಕವಾದ ನಾಮಗಳಿಗೆ ಐತಿಹಾಸಿಕ ವ್ಯಾಖ್ಯಾನಗಳನ್ನೇ ಅನೇಕ ರೀತಿಯಾಗಿ ಮಾಡಿದ್ದುಂಟು. ಮಹಿಮೆಗಳ ಪರವಾಗಿ ಮಾತ್ರ ಅಲ್ಲ. ವಿಧೃತಿಯ ಮಕ್ಕಳಾದ್ದರಿಂದಲೂ ಇವರು ವೈಧೃತಿಗಳು. ವೇದಗಳೆಲ್ಲ ಕಾಲಬಲದಿಂದ ಉತ್ಸನ್ನವಾದಾಗ ಆ ವೇದಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ಅವುಗಳ ವಿಧಾರಣೆ ಮಾಡಿದ್ದಕ್ಕೆ ಇವರು ವೈಧೃತಿಗಳು ಎಂಬುದಾಗಿಯೂ ಕೂಡ ಶ್ರೀಮದ್ ಭಾಗವತ ತಿಳಿಸಿಕೊಡುತ್ತದೆ. ವಿಧೃತಿ ಪುತ್ರಾಹ ವಿಧೃತ ವೇದಾಶ್ಚ, ಆದ್ದರಿಂದ ಇವರು ವೈಧೃತಿಗಳು ಅಂತ ಅರ್ಥ ಆಯ್ತಲ್ಲ. ವ್ಯತಿಪಾತ, ವೈಧೃತಿ ಇವುಗಳೆಲ್ಲ ಮುಹೂರ್ತಗಳಲ್ಲಿ ವರ್ಜ್ಯ ಅಂತ. ಆ ವೈಧೃತಿ ಬೇರೆ, ಇದು ವೈಧೃತಿಗಳು ಅಂದರೆ ಇಲ್ಲಿ ದೇವತೆಗಳು. ತಾಪಸಮನು ಅವನ ಅನುಚರರಾದ ದೇವತೆಗಳಿವರೆಲ್ಲ ತಿಳಿದುಕೊಳ್ಳಿ. ಈ ಮನುವಿನ ಮಕ್ಕಳು ಸಾಕ್ಷಾತ್ ತಾಪಸನಾಮಕನಾದ ಪರಮಾತ್ಮನ ಮಕ್ಕಳು. ಒಂದು ಗಮನಿಸಿ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಾಮಸ ತಾಪಸ ಅಂತ ಎರಡು ಹೆಸರುಗಳು ಪುರಾಣಗಳಲ್ಲಿ ಕಂಡು ಬಂದಾಗಲೂ ತಾಪಸ ಎಂಬ ಹೆಸರಿನ ನಿರ್ವಚನವನ್ನು ಮಾಡಿದ್ದಾರೆ ವಿಶೇಷವಾಗಿ ಅಂತ ಸತ್ಯಧರ್ಮರು ತೋರಿಸಿಕೊಟ್ರು. ಸ್ವಾರಸ್ಯ ಏನು ಅಂದರೆ, ತಂದೆ ಪರಮಾತ್ಮನ ಹೆಸರು ತಾಮಸ ಅಂತ ಹರಿವಂಶ ಹೇಳಿದರು, ಮಕ್ಕಳ ಹೆಸರೆಲ್ಲ ನೋಡಿದರೆ ತಪಸ್ 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 ಅಂತ ಬರುತ್ತೆ. ಅಂದರೆ ದೇವರ ಹೆಸರು ತಾಪಸ ಅಂತೂ ಒಂದು ಉಂಟು, ತಾಮಸ ಅಂತೂ ಉಂಟು ಅಂತನ್ನುವ ಏನೊಂದು ಮತ್ಸ್ಯ ಪುರಾಣದ ಆಧಾರದ ಮೇಲೆ, ಭಾಗವತದ ಆಧಾರದ ಮೇಲೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅದು ಹರಿವಂಶದೊಳಗೂ ಹೇಗೆ ಒಂದು ಅಂಶವಾಗಿ ಸೇರಿಕೊಂಡಿದೆ ಅಂತನ್ನುವುದನ್ನು ನೀವೆಲ್ಲ ಚೆನ್ನಾಗಿ ಗಮನಿಸಿ ನೋಡಿ. ಹೆಸರುಗಳನ್ನು ಹೇಳ್ತಾರೆ, ಮನುಪುತ್ರರ ಹೆಸರುಗಳನ್ನು ದ್ಯುತಿ, ತಪಸ್ಯ, ಸುತಪಾಹ, ತಪೋಮೂಲ, ತಪೋಧನ, ತಪೋರತಿ, ಅಕಲ್ಮಷ, ತನ್ವಿ, ಧನ್ವಿ, ಪರಂತಪ. ಹೀಗೆ ತಪಸ್ಯ, ಸುತಪ, ತಪೋಮೂಲ, ತಪೋಧನ, ತಪೋರತಿ, ಪರಂತಪ ಅಂತ 10 ಜನರಲ್ಲಿ 6 ಜನರ ಹೆಸರಿನೊಳಗೆ ತಪಸ್ 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 ಎಂಬುದಾಗಿ ಸೇರಿಕೊಂಡಿದೆ. ತಪ ಎಂಬುದಾಗಿ ಸೇರಿಕೊಂಡಿದೆ. ಹೀಗಾಗಿ ತಂದೆಯ ಹೆಸರು ತಪಸ್ ಇತ್ತು, ತಾಪಸನಿಂದ ಬಂದವರು, ಆದ್ದರಿಂದಲೇ ಇವರೆಲ್ಲ ಈ ಹೆಸರುಗಳನ್ನು ಪಡೆದಿದ್ದಾರೆ ಎನ್ನುವುದರ ಸೂಚನೆ ಅಲ್ಲಿ ಸಿಗತ್ತೆ. ಅಂದರೆ ಶ್ರೀಮದಾಚಾರ್ಯರ ಆ ಸರ್ವಮೂಲ ಗ್ರಂಥಗಳ ಅಧ್ಯಯನವನ್ನು ನಾವು ಸೂಕ್ಷ್ಮ ದೃಷ್ಟಿಯಿಂದ ಮಾಡಿದಾಗ ಎಷ್ಟು ಸ್ವಾರಸ್ಯವಾಗಿ ಶ್ರೀಮದಾಚಾರ್ಯರು ನಮಗೆ ತತ್ವಗಳನ್ನು ತಿಳಿಸಿಕೊಟ್ಟಿದ್ದಾರೆ, ಪುರಾಣಗಳ ಇತಿಹಾಸಗಳ ಮರ್ಮವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಂತಹ ಧನ್ಯತೆಯ ಅನುಭವ ಆಗ್ತದೆ. ಹಾಗೆಲ್ಲ ನಿಜವಾಗಿ ಹೇಳ್ತಾ ಹೋದರೆ ಒಂದೊಂದು ವಿಷಯಗಳ ಬಗ್ಗೆಯೂ ಬಹಳ ಹೇಳಬೇಕಾದದ್ದುಂಟು. ಹೆಸರುಗಳು ಇಡೋದರಿಂದಲೇ ಸಂದೇಶಗಳನ್ನು ಕೊಡ್ತಾರೆ ನಮಗೆ. ದೇವರು ತನ್ನ ಮಕ್ಕಳಿಗೆ ಹೆಸರಿಟ್ಟ, ಅವನ ಹೆಸರಿಡದೆ ಇನ್ಯಾರಿಡಬೇಕು? ಎಲ್ಲರ ಮಕ್ಕಳಿಗೆ ಹೆಸರಿಡೋದು ಅವನೇ. ನೇರವಾಗಿ ತನ್ನಲ್ಲಿ ಹುಟ್ಟಿದ ಮಕ್ಕಳಿಗೆ ಪರಮಾತ್ಮ ಹೆಸರು ಇಟ್ಟ. ಜೀವನದೊಳಗೆ ನೀವು ಹೇಗಿರಬೇಕು, ಹೇಗಿದ್ದರೆ ನೀವು ಮಾಡಿದಂತಹ ಎಲ್ಲ ಕಾರ್ಯಗಳಿಗೆ ಪರಿಪೂರ್ಣವಾದ ಫಲ ಸಿಗತ್ತೆ ಅಂತ. ಎಲ್ಲ ಶಬ್ದಗಳ ಅರ್ಥ ನಾನು ಹೇಳೋದಿಲ್ಲ, ಸುಮ್ಮನೆ ಕೆಲವು. ಸುತಪಾಹ, ಜೀವನದಲ್ಲಿ ಉತ್ತಮವಾದ ತಪಸ್ಸನ್ನು ಮಾಡಿ ನೀವು ಮಾಡುವ ಎಲ್ಲ ಕರ್ಮಗಳ ಹಿಂದೆ ತಪಸ್ಸಿರಲಿ. ತಪೋ ಮೂಲ ನಿಮ್ಮ ಎಲ್ಲ ಕಾರ್ಯಗಳು. ಮದುವೆಯಾಗಬೇಕು ತಪಸ್ಸು, ಮಕ್ಕಳಾಗಬೇಕು ತಪಸ್ಸು, ಪಾಠ ಪ್ರವಚನ ಮಾಡಬೇಕು ತಪಸ್ಸು. ಆ ತಪಸ್ಸಿನಿಂದ, ಪುಣ್ಯದಿಂದ ನೀವು ಯಾವುದೇ ಕರ್ಮಗಳನ್ನು ಮಾಡಿದರೆ ಅದು ಫಲಪ್ರದವಾಗ್ತದೆ, ವೀರ್ಯಪ್ರದವಾಗ್ತದೆ. ಉತ್ತಮವಾದಂತಹ ಶ್ರೇಷ್ಠ ಧಾರ್ಮಿಕರಾದ ಮಕ್ಕಳು ಹುಟ್ಟುತ್ತಾರೆ. ಪಾಠ ಪ್ರವಚನ ಮಾಡಿದರೆ ಉತ್ತಮ ಜ್ಞಾನವನ್ನು ನೀಡುತ್ತದೆ, ಮೋಕ್ಷ ಸಾಧನವಾದ ಜ್ಞಾನ ನಿಮಗೆ ಲಭಿಸುವಂತೆ ಮಾಡುತ್ತದೆ. ಆ ಹಿಂದೆ ತಪಸ್ಸು ಬೇಕು. ಅದಕ್ಕಾಗೇನೆ ಶಮೋ ದಮಃ ಕರ್ಮೇತಿ ಪ್ರತಿಷ್ಠಾ ಎಂಬುದಾಗಿ ಹೇಳ್ತಾರೆ. ತಪಸ್ಸು ಇದು ಬಹಳ ಮಹತ್ವದ್ದು. ಅಂತಹ ತಪಸ್ಸನ್ನು ಮಾಡಬೇಕು.
ತಪಸ್ಸಿನಿಂದ ಎಲ್ಲವನ್ನ ಸಾಧಿಸಬೇಕು. ಜೀವನದೊಳಗೆ ಏನಾದರೂ ಗಳಿಸಿಟ್ಟಿದ್ದೇವೆ, ಸಂಪತ್ತು ನಿಧಿ ಇದೆ ಅಂದರೆ ಅದು ತಪಸ್ಸಿನ ನಿಧಿ ಇರಬೇಕು ಅಂತಾರೆ. ತಪೋಧನ, ತಪೋ ಮೂಲ. ನೀವು ತಪಸ್ಸಾಗಿರಿ, ತಪಸ್ಸಿನೊಳಗೆ ಆಸಕ್ತಿ ಇರಲಿ. ಏನೋ ಮಾಡಬೇಕಪ್ಪ, ಉಪವಾಸ ಬಿಡೋ ಹಾಗಿಲ್ಲ, ಚಾತುರ್ಮಾಸ್ಯ ವ್ರತ ಏನು ಮಾಡೋದು ಅಂತ ಮುಖ ಕಿವುಚಿ ಮಾಡಬೇಡಿ. ಆ ಮಾಡೋ ತಪಸ್ಸಿನೊಳಗೆ ರತಿ ಇರಲಿ, ಸಂತೋಷ ಇರಲಿ, ತೃಪ್ತಿ ಇರಲಿ, ಉತ್ಸಾಹ ಇರಲಿ. ತಪಸ್ಸಿನೊಳಗೆ ರತಿ ಇರಬೇಕು ಅಂತ ಹೀಗೆಲ್ಲ ಆ ಹೆಸರುಗಳಿಂದ ನಮಗೆ ಸಂದೇಶವನ್ನು ನೀಡ್ತಾ ಇದ್ದಾರೆ ಅಂತ ಸೂಚನೆ ಮಾತ್ರ. ಈ ಮನ್ವಂತರದೊಳಗೆ ಇಂದ್ರ ತ್ರಿಶಿಖ ಅಂತ ಹೆಸರಿನ ಇಂದ್ರ. ಇವನು ಯಾರು ಅಂದರೆ ಅಶ್ವಿದೇವತೆಗಳ ಪೈಕಿ ಒಬ್ಬ ನಾಸತ್ಯ. ಇಬ್ಬರು ಅಶ್ವಿದೇವತೆಗಳು, ನಾಸತ್ಯ, ದಸ್ರ. ಅದರೊಳಗಿನ ನಾಸತ್ಯ ಎಂಬಂತಹ ದೇವತೆ ಅವನು ತ್ರಿಶಿಖ ಎಂಬ ಹೆಸರಿನಿಂದ ಇಂದ್ರನಾಗಿ ತಾಪಸ ಮನ್ವಂತರದಲ್ಲಿ ಸೇವೆಯನ್ನು ಮಾಡಿದ್ದಾನೆ ಪರಮಾತ್ಮನಿಗೆ. ಇವನೇ ನಕುಲನಾಗಿ ಮುಂದೆ ಪಾಂಡವರಲ್ಲಿ ಅವತಾರ ಮಾಡಿದ್ದು, ಅರ್ಥಾತ್ ಪಾಂಡವರೊಳಗೊಬ್ಬನಾಗಿ ಅವತಾರ ಮಾಡಿದ್ದು. ಈ ಮನ್ವಂತರದೊಳಗೆ ದೇವರ ಅವತಾರ ಪ್ರತ್ಯೇಕ ಇಲ್ಲ, ತಾಪಸ ಅನ್ನೋದೇ. ಹರಿ ಎಂಬ ಅವತಾರ ಇದೆ. ಆ ಹರಿ ಎಂಬ ಅವತಾರವೇ ಗಜೇಂದ್ರ ಮೋಕ್ಷವನ್ನು ಮಾಡಿದ್ದು ಈ ಮನ್ವಂತರದಲ್ಲಿ ಅಂತ ಕೆಲವರ ಅಭಿಪ್ರಾಯ. ಶ್ರೀಮಠೀಕಾಕೃತ್ಪಾದರು ಪ್ರಮೇಯ ದೀಪಿಕಾ ಗ್ರಂಥದಲ್ಲಿ, ಗೀತಾಭಾಷ್ಯ ಪ್ರಮೇಯ ದೀಪಿಕಾ ಗ್ರಂಥದಲ್ಲಿ ಅದು ಪ್ರತ್ಯೇಕ ಅವತಾರ ಅಲ್ಲ. ತಾಪಸ ಹರಿರಿತ್ಯಾಹುತ ಹರಿಣ್ಯಾಂ ಹರಿಮೇಧಸಃ ಅಂತ ಬರ್ತದೆ. ಆ ರೀತಿ ಆ ಹರಿಮೇಧಸ್ ಅನ್ನುವವನಿಂದ ಹರಿಣಿ ಅನ್ನುವವಳಲ್ಲಿ ಹರಿ ತತ್ರಾಭಿಜಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸಃ ಹರಿರಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತೋಗ್ರಹಾತ್. ಆ ಪಾಠ ಇಲ್ಲ ಅಂತಾರೆ ಟೀಕಾಕೃತ್ಪಾದರು, ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಕೂಡ ಆ ಒಂದು ವಾಕ್ಯ ಇಲ್ಲ. ತತ್ರಾಭಿಜಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸಃ ಅಂತ ಅದು ಪ್ರತ್ಯೇಕ ಅವತಾರ ಅಲ್ಲ, ಅದು ಶುದ್ಧ ಪಾಠವಲ್ಲ. ಮೂಲ ಪಾಠ ಭಾಗವತದಲ್ಲಿದ್ದದ್ದು ಮನುರ್ನಾಂ ನಾಚ ತಾಪಸಃ ಚತುರ್ಥ ಉತ್ತಮ ಭ್ರಾತ ಮನುರ್ನಾಂನಾ ಚ ತಾಪಸಃ ಹರಿರಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತೋ ಗ್ರಹಾತ್. ಆ ತಾಪಸನೇ ಗಜೇಂದ್ರನ ಮೋಚನೆಯನ್ನು ಮಾಡಿದ್ದೇ ಹೊರತು ಮತ್ತೊಬ್ಬ ಹರಿ ಅಂತ ಅವತಾರ ಇಲ್ಲ ಅಂತ ಸತ್ಯಧರ್ಮರು ಇನ್ನೂ ಕೆಲವರ ವ್ಯಾಖ್ಯಾನ ಹೀಗಿದೆ ಅಂತ ಉದಾಹರಣೆ ಮಾಡ್ತಾರೆ. ಇದು ಟೀಕಾಕೃತ್ಪಾದರ ವ್ಯಾಖ್ಯಾನ. ಕೆಲವರ ವ್ಯಾಖ್ಯಾನ ಏನು ಅಂದರೆ, ಸರಿ ಪ್ರತ್ಯೇಕ ಅವತಾರ ಇಲ್ಲ ಅಂತ ಒಪ್ತೇವೆ, ಆದರೆ ಆ ತಾಪಸನಿಗೆ ಹರಿ ಅಂತ ಒಂದು ಹೆಸರು. ಈ ಹರಿಣಿ ಹರಿಮೇಧಸ್ ಅನ್ನೋದು ಕೂಡ ಪ್ರಿಯವ್ರತ ಅವನ ಹೆಂಡತಿಯ ಹೆಸರೇ ಇರಬಹುದು ಅಂತ ಹೀಗೂ ಕೆಲವರ ವ್ಯಾಖ್ಯಾನ. ಅಂತೂ ಇಂತೂ ಅವತಾರ ಒಂದೇ, ತಾಪಸ ಅಂತ. ಕೆಲವರ ಪ್ರಕಾರ ಹರಿ ಎಂಬ ಪ್ರತ್ಯೇಕ ಅವತಾರವೂ ಇದೆ ಅಂತ ಹೇಳ್ತಾರೆ, ಅದು ಬೇರೆ ವಿಷಯ. ಆದರೆ ಟೀಕಾಕೃತ್ಪಾದರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಈ ವಿಷಯವನ್ನು ನಮಗೆ ನಿರ್ಣಯ ಮಾಡಿಕೊಟ್ಟು ಅನುಗ್ರಹ ಮಾಡಿದ್ದಾರೆ. ತಾಪಸ ಹಾಗಾದರೆ 6 ಬೇಕಲ್ಲ, ಯಾರಾದರೂ ಒಬ್ಬ ಅವತಾರ ಬೇಕಲ್ಲ, ಯಾಕೆ ಬೇಕು? ಮೊದಲನೇ ಮನ್ವಂತರದೊಳಗೂ ಇಂದ್ರ ಬೇರೆ ಇಲ್ಲ, ಅವತಾರ ಬೇರೆ ಇಲ್ಲ. ಇಂದ್ರ ಯಜ್ಞ, ಅವತಾರ ಯಜ್ಞ. ಹಾಗೆ ಇಲ್ಲಿ ಮನು ತಾಪಸ, ಅವತಾರ ತಾಪಸ. ಎಲ್ಲ ಕಡೆಗೆ 6 ಇರಲೇಬೇಕು ಅಂತೇನಿಲ್ಲ. ಆದ್ದರಿಂದ ತಾಪಸನಾಮಕನಾದ ಪರಮಾತ್ಮ ಇಲ್ಲಿ ಗಜೇಂದ್ರ ಮೋಚನವನ್ನು ಮಾಡಿದ್ದಾನೆ. ಈ ತಾಪಸ ಮನ್ವಂತರದಲ್ಲಿ ಆದಂತಹ ಕಥೆ ಅದೇ ಪ್ರಸಿದ್ಧವಾದ ಗಜೇಂದ್ರ ಮೋಕ್ಷ. ಪ್ರಾತಃ ಕಾಲದಲ್ಲಿ ಎದ್ದು ಸ್ಮರಣೆ ಮಾಡಬೇಕಾದಂತಹ ಕಥೆ. ನಾವೆಲ್ಲ ಈ ಸಂಸಾರದೊಳಗೆ ನಾನಾ ವಿಧವಾದಂತಹ ಪಾಶಗಳಿಗೆ, ನಾನಾ ವಿಧವಾದ ಪುತ್ರಾದಿ ನಕ್ರ ನಿಗೃಹೀತ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಅಂತಹ ನಾನಾ ವಿಧವಾದ ಪಾಶಗಳಿಗೆ ಸಿಲುಕಿ ಒದ್ದಾಡುವಂಥವರಿಗೆ ಆ ಬಂಧನದಿಂದ ಮೋಚನೆ ಮಾಡಿ ಉತ್ತಮವಾದ ಜ್ಞಾನವನ್ನು ನೀಡಿ ಉದ್ಧಾರ ಮಾಡಬೇಕು ದೇವರು ಅನ್ನುವುದಕ್ಕೋಸ್ಕರ ಏಳ್ತಾ ಗಜೇಂದ್ರ ಮೋಕ್ಷದ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂಥಪತಿರಂಬುಜಹಸ್ತಾರ್ಥಃ ಆಹೇದಮಾದಿಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತಮರಣರ್ಥಿನಮಪ್ರಮೇಯಶ್ಚಕ್ರಾಯುಧಃ ಪಚಗರಾಜ ಭುಜಾದಿರೂಢಃ ಚಕ್ರೇಣ ನಕ್ರವದನಂ ವಿನಿಪಟ್ಯ ತಸ್ಮಾದ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ.
ಆ ರೀತಿ ಪರಮಾತ್ಮ ಉದ್ಧಾರ ಮಾಡಿದ ಅಂತ ಆ ಗಜೇಂದ್ರ ಮೋಕ್ಷದ ಚಿಂತನವನ್ನು ಮಾಡಬೇಕು. ಆ ಭಗವಂತ ತಾಪಸ ಮನು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾನೆ.